ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 29ನೇ ಪ್ರಶ್ನೆ. ಪ್ರೋಟಾನ್ಗಳನ್ನು ನಳಿಕಾ ಕಿರಣಗಳು ಎನ್ನಲು ಕಾರಣವೇನು? ಪ್ರೋಟಾನ್ಗಳನ್ನ ನಳಿಕಾ ಕಿರಣಗಳು ಅಂತ ಯಾಕೆ ಕರೀತಾರೆ ಹೇಳ್ತಿದ್ದಾರೆ. ಪ್ರೋಟಾನ್ಗಳು ಆನೋಡ್ನಿಂದ ಉಗಮವಾಗಿ ರಂಧ್ರಯುತವಾದ ಕ್ಯಾಥೋಡ್ ನಾಳಗಳ ಮೂಲಕ ಹಾದು ಹೋಗುವುದರಿಂದ ಅವುಗಳನ್ನು ನಳಿಕಾ ಕಿರಣ ಎನ್ನುವರು. ನೋಡಿ, ನಳಿಕಾ ಕಿರಣಗಳು ಪ್ರೋಟಾನ್ಗಳು ಅಲ್ವಾ? ಪ್ರೋಟಾನ್ಗಳಿಗೆ ಯಾವ ಚಾರ್ಜ್ ಇರುತ್ತೆ? ಧನ ಅಲ್ವಾ? ಹಾಗಾಗಿ ಪ್ರೋಟಾನ್ಗಳು ಆನೋಡ್ನಿಂದ ಉಗಮವಾಗ್ತದೆ. ಇದನ್ನ ಆನೋಡ್ ಕಿರಣ ಅಂತ ಕೂಡ ಕರೀತಾರೆ, ಆನೋಡ್ ರೇಸ್ ಅಂತ ಕರೀತಾರೆ. ಇವು ಆನೋಡ್ನಿಂದ ಉಗಮವಾಗಿ ಕ್ಯಾಥೋಡ್ನಲ್ಲಿರುವಂತಹ ರಂಧ್ರಯುತವಾದ ನಾಳದ ಮೂಲಕ ಹಾದು ಹೋಗ್ತದೆ. ಹಾಗಾಗಿ ಅದನ್ನ ನಳಿಕಾ ಕಿರಣ ಅಂತ ಕರೆಯಲಾಗುತ್ತೆ. ಹಾದು ಹೋಗುವುದರಿಂದ ಅವುಗಳನ್ನು ನಳಿಕಾ ಕಿರಣ ಎನ್ನುವರು. ಹಾಗಿದ್ರೆ ಈ ಪ್ರೋಟಾನ್ಗಳೇನಿದೆ ಕ್ಯಾನಲ್ ರೇಸ್ ಅಂತ ಕರಿತೀವಿ, ನಳಿಕಾ ಕಿರಣ. ಇವು ನಳಿಕೆಗಳ ಮೂಲಕ, ನಾಳಗಳ ಮೂಲಕ ಹಾದು ಹೋಗುತ್ತೆ. ಥ್ಯಾಂಕ್ ಯು.